ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಜನನಾಯಕನ್ ಸಿನಿಮಾ ಇವತ್ತು ದೇಶಾದ್ಯಂತ ರಿಲೀಸ್ ಆಗಿದೆ. ಸಿನಿಮಾ ರಿಲೀಸ್ ಆದ ಖುಷಿಯಲ್ಲಿದ್ದಾರೆ ಅಭಿಮಾನಿಗಳು. ಯಾಕಂತ ಹೇಳಿದ್ರೆ ಜನವರಿಯಲ್ಲೇ ರಿಲೀಸ್ ಆಗಬೇಕಾಗಿದ್ದಂತಹ ಜನನಾಯಕನ್ ಸಿನಿಮಾ ಈಗ ತಡವಾಗಿ ಅವರು CM ಆದಮೇಲೆ ರಿಲೀಸ್ ಆಗಿರೋದು. ಅಭಿಮಾನಿಗಳಿಗೆ ಒಂದು ಕಡೆ ಬೇಜಾರಿದ್ರು ಕೂಡ ಇನ್ನೊಂದು ಕಡೆ ದುಪ್ಪಟ್ಟು ಖುಷಿ ಇದೆ. ಯಾಕಂತ ಹೇಳಿದ್ರೆ ಟೈಟಲ್ ಕಾರ್ಡ್ನಲ್ಲಿ ಹಾನರಬಲ್ ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು ಅಂತ ಹೇಳಿ ವಿಜಯ್ ಅವರ ಹೆಸರು ಬರ್ತಾ ಇದೆ. ಅದನ್ನು ನೋಡಿ ತುಂಬ ಜನ ಅಭಿಮಾನಿಗಳು ಖುಷಿಯನ್ನು ಕೂಡ ಪಟ್ಟಿದ್ದಾರೆ. ಇನ್ನು ಜನನಾಯಕನ್ ಸಿನಿಮಾ ಹೇಗಿರ್ಬೋದು, VFX ಹೇಗಿದೆ ಅಥವಾ ಕತೆ ಹೇಗಿದೆ, ಹಾಗೆ ಈ ಒಂದು ಜನನಾಯಕನ್ ಸಿನಿಮಾದಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದನ್ನು ಇವತ್ತು ಟ್ವಿಟರ್ ರಿವ್ಯೂ ಕೊಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಏನಿದೆ ಈ ಸಿನಿಮಾದಲ್ಲಿ, ಯಾವ ಅಂಶಗಳನ್ನು ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆಗಿ ಡೈರೆಕ್ಟರ್ ನೋಡಬೇಕಿತ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಪೂರ್ತಿ ವಿಡಿಯೋನ ನೋಡಿ. ಇನ್ನು ಜನನಾಯಕನ್ ಸಿನಿಮಾ ವಿಜಯ್ ತಳಪತಿ ಅವರ ಕೊನೆಯ ಸಿನಿಮಾ CM ಆದಮೇಲೆ ಅಂತ ಹೇಳಲಾಗ್ತಿದೆ. ಅಂದರೆ ಅವರು ಈಗ ಆಲ್ರೆಡಿ ನಾನು ಸಿನಿಮಾಗಳನ್ನು ಮಾಡಲ್ಲ, ಇದು ನನ್ನ ಕೊನೆಯ ಸಿನಿಮಾ ಅಂತ ಅನೌನ್ಸ್ ಮಾಡಿದ್ದಾರೆ. ಆದರೆ ಡೈರೆಕ್ಟರ್ ಯಾರು ಜನನಾಯಕನ್ ಡೈರೆಕ್ಟರ್ H. ವಿನೋದ್ ಅವರು ಇದ್ದಾರಲ್ಲ, ಅವರು ಹೇಳಿದರು ಇಲ್ಲ ಅವ್ರ ಸಿನಿಮಾಗಳನ್ನು ಮಾಡ್ತಾರೆ ಅಂತ. ಬಟ್ ಆ ಕನ್ಫ್ಯೂಷನನ್ನು ಸದ್ಯಕ್ಕೆ ಪಕ್ಕಕ್ಕಿಡೋಣ. ಈಗ ಜನನಾಯಕನ್ ಸಿನಿಮಾ ರಿಲೀಸ್ ಆಗಿರೋ ಖುಷಿಯಲ್ಲಿ ಅಭಿಮಾನಿಗಳು ಥಿಯೇಟರ್ ಮುಂದೆ ದೊಡ್ಡ ಸೆಲೆಬ್ರೇಷನನ್ನೇ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಸಾಕಷ್ಟು ಜನ ವಿಜಯ್ ಅವರ ಅಭಿಮಾನಿಗಳು, ಅಂದರೆ ತಮಿಳ್ನಾಡಿನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ 9 ಗಂಟೆಗೆ ಶೋ ಇರುತ್ತೆ. ಕರ್ನಾಟಕದಲ್ಲಿ ಫ್ಯಾನ್ಸ್ ಶೋ 6 ಗಂಟೆಗೆ ಶುರುವಾಗಿದೆ. ಸೊ ಸಾಕಷ್ಟು ಜನ ಅಭಿಮಾನಿಗಳು ತಮಿಳ್ನಾಡಿಂದ ಕರ್ನಾಟಕಕ್ಕೆ ಫಸ್ಟ್ ಶೋನೇ ನೋಡಬೇಕು ನಾವು ಅಂತ ಹೇಳಿ ಟ್ರಾವೆಲ್ ಮಾಡ್ಕೊಂಡ್ಬಂದು ಸಿನಿಮಾವನ್ನು ನೋಡಿದ್ದಾರೆ. ಅಂದರೆ ಇಲ್ಲೇ ನಮ್ಗೆ ಅರ್ಥ ಆಗುತ್ತೆ ವಿಜಯ್ ಅವರ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಒಂದು ಕ್ರೇಜನ್ನು ಇಟ್ಕೊಂಡಿದ್ರು ಅವರ ಜನನಾಯಕನ್ ಸಿನಿಮಾಗೆ ಅಂತ. ಆ್ಯಂಡ್ ಇದಕ್ಕೆ ಸರ್ಟಿಫಿಕೇಟ್, ಅಂದರೆ ಸೆನ್ಸಾರ್ ಸರ್ಟಿಫಿಕೇಟ್ ಇಶ್ಯೂಯಿಂದಾಗಿ ಒಂದು 6 ತಿಂಗಳ ಕಾಲ ತಡವಾಯಿತು ಸಿನಿಮಾ ರಿಲೀಸ್ ಆಗೋದಕ್ಕೆ. ಬಟ್ ಕೊನೆಗೂ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಇನ್ನು ಟೈಟಲ್ ಕಾರ್ಡ್ ನಾನು ಆಗಲೇ ಹೇಳ್ದಂಗೆ ದ ಹಾನರಬಲ್ ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು ಅಂತ ಹೇಳಿ ಬರುತ್ತೆ. ಸೊ ಅದನ್ನು ನೋಡಿ ಸಿಕ್ಕಾಪಟ್ಟೆ ವಿಸಿಲ್ಸ್ ಹೊಡೆದು ಡಾನ್ಸನ್ನು ಕೂಡ ಮಾಡಿದ್ದಾರೆ. ಇನ್ನೂ ಇದರಲ್ಲಿ ಮಮಿತಾ ಬೈಜು, ಪೂಜಾ ಹೆಗ್ಡೆ ಜರ್ನಲಿಸ್ಟ್ ಆಗಿ ಕಾಣಿಸ್ಕೊಂಡಿದೆ. ಮಮಿತಾ ಬೈಜು ಅವರು ಒಂದು ಮಗಳ ಕ್ಯಾರೆಕ್ಟರಲ್ಲಿ, ವಿಜಯ್ ಅವರಿಗೆ ಒಂದು ಮಗಳ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ವಿಜಯ್ ಅವರು ಮಮಿತಾ ಬೈಜು ಅವರಿಗೆ ಚಿಕ್ಕಪ್ಪ ಅಂತ ಹೇಳಿ ಕರೀತಾ ಇರ್ತಾರೆ. ಸೊ ಆ್ಯಂಡ್ ಇದು ಒಂಥರ ನಾವು ಬಾಲಯ್ಯ ಬಾಬು ಫ್ಯಾನ್ಸ್ಗಳನ್ನು ಕೂಡ ನೋಡಿರ್ತೀವಲ್ಲ, ಬಾಲಯ್ಯ ಬಾಬು ಅವರ ಸಿನಿಮಾ ಭಗವತ್ ಕೇಸರಿ ಏನಿದೆ, ಆ ಸಿನಿಮಾದ ಒಂದು 0.5% ರೀಮೇಕ್ ಜನನಾಯಕನ್ ಸಿನಿಮಾ ಆಗಿದೆ ಅಂತ ಹೇಳಿ ಖುದ್ದಾಗಿನೇ ಡೈರೆಕ್ಟರ್ H. ವಿನೋದ್ ಅವರು ಹೇಳಿದರು. ಆ್ಯಂಡ್ ಇದು KVN ಪ್ರೊಡಕ್ಷನ್ಸಲ್ಲಿ ಮೂಡಿ ಬಂದಿರುವಂತಹ ಸಿನಿಮಾ ಜನನಾಯಕನ್ ಸಿನಿಮಾ. ಆ್ಯಂಡ್ ಈ ಹಿಂದೆ ಏನು ನಾವು ಭಗವತ್ ಕೇಸರಿ 2023ಯಲ್ಲಿ ರಿಲೀಸ್ ಆಗಿತ್ತು, ಶ್ರೀಲೀಲಾ ಅವರು ಹಾಗೆ ಬಾಲಯ್ಯ ಅವರು ಕಾಂಬಿನೇಷನ್ ಇತ್ತಲ್ಲ, ಅದೇ ರೀತಿಯಾದಂತಹ ಕಾಂಬಿನೇಷನ್ನು ಇಲ್ಲಿ ತಳಪತಿ ವಿಜಯ್ ಅವರು ಹಾಗೆ ಮಮಿತಾ ಬೈಜು ಅವ್ರದ್ದು ಆಗಿರುತ್ತೆ. ಆ್ಯಂಡ್ ಡೈರೆಕ್ಟರೇ ಖುದ್ದಾಗಿ ಹೇಳಿದ್ದಾರೆ ಆ್ಯಂಡ್ ಅದನ್ನು ಟ್ವೀಟ್ ಕೂಡ ಮಾಡಿದ್ದಾರೆ. ಅದು ಕಂಪ್ಲೀಟ್ ಫಸ್ಟ್ ಹಾಫ್ ಏನಿದೆ ಅದು ಕಂಪ್ಲೀಟಾಗಿ ರೀಮೇಕೇ ಆಗಿದೆ ಅಂತ. ಅಂದರೆ ಅವ್ರು ಕೂಡ ಈ ಹಿಂದೆ ಡೈರೆಕ್ಟರ್ ತುಂಬ ಹಾನೆಸ್ಟಾಗಿ ಹೇಳಿದರು, ನಾವು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೀವಿ ಭಗವಂತ್ ಕೇಸರಿನ ಅಂತ ಹೇಳಿ. ಸೊ ಬಾಲಯ್ಯ ಅವರ ಒಂದು ಸಿನಿಮಾನ ಕಾಪಿ ಪೇಸ್ಟ್ ಮಾಡಿದ್ದಾರೆ, ಅಂದರೆ ಹಾಫ್ ಸಿನಿಮಾನ ಕಾಪಿ ಪೇಸ್ಟ್ ಮಾಡಿದ್ದಾರೆ ಜನನಾಯಕನ್ ಸಿನಿಮಾದಲ್ಲಿ. ಆ್ಯಂಡ್ VFX ವಿಚಾರಕ್ಕೆ ಬರೋದಾದರೆ VFX ಎಲ್ಲೋ ಒಂದು ಕಡೆ ಇನ್ನಷ್ಟು ಬೆಟರ್ ಆಗಿರ್ಬೋದಿತ್ತು ಅಂತ ಹೇಳಿ ಸಾಕಷ್ಟು ಜನ ಟ್ವೀಟನ್ನು ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಸ್ಟೋರಿಯನ್ನು ಸ್ಟ್ರಾಂಗ್ ಆಗಿ ಮಾಡ್ಬೋದಿತ್ತು ಅಂತ ಕೂಡ ಹೇಳಿದ್ದಾರೆ. ಫಸ್ಟ್ ಹಾಫ್ ಏನಿದೆ ಅದು ಕಂಪ್ಲೀಟ್ಲಿ ರೀಮೇಕ್ ಆ್ಯಂಡ್ ಇನ್ಸ್ಪಿರೇಷನಲ್ ಸ್ಟೋರಿ ಆಗಿದ್ರೆ, ಇನ್ನು ಸೆಕೆಂಡ್ ಹಾಫ್ ವಿಚಾರಕ್ಕೆ ಬರೋದಾದರೆ ಅದು ಕಂಪ್ಲೀಟ್ಲಿ ಒರಿಜಿನಲ್ ಸ್ಕ್ರಿಪ್ಟ್ ಅಂತ ಹೇಳಲಾಗ್ತಾ ಇದೆ. ಅಂದರೆ ಸೆಕೆಂಡ್ ಹಾಫ್ ಏನು ದಳಪತಿ ವಿಜಯ್ ಅವರ ಲೈಫಲ್ಲಿ ನಡೆಯುತ್ತಲ್ಲ, ಆ ಒಂದು ಪೊಲಿಟಿಕಲ್ ಮೈಲೇಜಿಗೋಸ್ಕರ ಮಾಡಿರುವಂತಹ ಸೆಕೆಂಡ್ ಹಾಫ್ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ಈ ಸಿನಿಮಾ ಏನಾದರೂ ಬಿಫೋರ್ ಅವರ ಎಲೆಕ್ಷನ್ಸ್ ಏನಾದರೂ ರಿಲೀಸ್ ಆಗಿತ್ತು ಅಂದರೆ 100% ಇದು ಅವರ ಪೊಲಿಟಿಕಲ್ ಕೆರಿಯರಿಗೆ ಸಿಕ್ಕಾಪಟ್ಟೆ ಮೈಲೇಜ್ ಕೊಡ್ತಿತ್ತು ಅಂತ ಹೇಳಲಾಗ್ತದೆ. ಇನ್ನು ಕೆಲವು ಅಭಿಮಾನಿಗಳನ್ನು ಮಾತಾಡಿಸಿದಂತಹ ವೇಳೆ ಅಥವಾ ಅವ್ರ ಜೊತೆ ನಾನು ಕನೆಕ್ಟ್ ಆದಂತಹ ವೇಳೆ ಅವ್ರು ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ, ಇದು ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ನಾವು ಯಾವುದೇ ರೀತಿಯಾಗೂ ಸ್ಟೋರಿನ ಆಗಲಿ ಅಥವಾ ಲಾಜಿಕ್ಸ್ನ ಆಗಲಿ ಹುಡುಕಿಲ್ಲ. ಬಿಕಾಸ್ ನಾವು ವಿಜಯ್ ಅವರ ಅಭಿಮಾನಿಗಳಾಗಿರೋದ್ರಿಂದ ನಾವಿಲ್ಲಿ ಹುಡುಕಿದ್ದು ಅಥವಾ ನಾವಿಲ್ಲಿ ನೋಡಿದ್ದು ಬರೀ ವಿಜಯ್ ಅವ್ರನ್ನ ಅಷ್ಟೇ. ವಿಜಯ್ ಅವ್ರನ್ನ ಕೊನೆ ಬಾರಿ ನಾವು ಥಿಯೇಟರ್ನಲ್ಲಿ ನೋಡುವಂತಹ ಅವಕಾಶ ಆಗಿದೆ. ಯಾಕಂತಂದರೆ ಅವರು CM ಆದಂಥ ನಂತರ ನಾನು ಸಿನಿಮಾಗಳನ್ನು ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಕಂಪ್ಲೀಟ್ಲಿ ಎಂಟರ್ಟೈನಿಂಗ್ ಆಗಿ ಸಿನಿಮಾವನ್ನು ನೋಡಿದ್ದೀವಿ ಬಿಟ್ಟರೆ ನಾವು ಯಾವುದೇ ರೀತಿಯಾದಂತಹ ಲಾಜಿಕ್ಗಳನ್ನಾಗಲಿ ಅಥವಾ ಸಿನಿಮಾ ಕಥೆಗಳನ್ನಾಗಲಿ ಇಲ್ಲಿ ನಾವು ತುಂಬ ಕಾನ್ಸಂಟ್ರೇಟ್ ಮಾಡಿಲ್ಲ. ಕೊನೆ ಬಾರಿ ಅವ್ರನ್ನ ಸೆಲೆಬ್ರೇಟ್
ಸೆಲೆಬ್ರೇಟ್ ಮಾಡೋದಕ್ಕಷ್ಟೇ ನಾವು ಥಿಯೇಟರ್ ಒಳಗಡೆ ಹೋಗಿದ್ದು ಅಂತ ಹೇಳಿದ್ರು. ಅದರ ಜೊತೆಗೆ ಅವ್ರು ಇನ್ನೊಂದೇನಪ್ಪ ಮೆನ್ಷನ್ ಮಾಡಿದ್ದು ಅಂದರೆ ಅವ್ರನ್ನ CM ಆದಮೇಲೆ ಒಂದು ಸ್ಕ್ರೀನಲ್ಲಿ ನೋಡುವಂತಹ ಥ್ರಿಲ್ಲೇ ಬೇರೆ ಇತ್ತು ಅಂತ ಕೂಡ ಹೇಳ್ತಾ ಇದ್ರು. ಆ್ಯಂಡ್ ಇನ್ನು ಈ ಸಿನಿಮಾ ಏನಿದೆ ಅದು ಅವರು ಪೊಲಿಟಿಕಲ್ ಕೆರಿಯರ್ಗೆ ಮೈಲೇಜ್ ಕೊಡುವಂತಹ ಅಂಶಗಳನ್ನು ಹೊಂದಿತ್ತು. ಆ್ಯಂಡ್ ಪಕ್ಕಾ ಎಂಟರ್ಟೈನ್ಮೆಂಟ್ ಸಿನಿಮಾ ಅಷ್ಟೇ, ಇಲ್ಲಿ ಲಾಜಿಕ್ ಆಗಲಿ ಅಥವಾ ಕಥೆನಾಗಲಿ ಹುಡ್ಕಕ್ಕೆ ಹೋಗಬಾರ್ದು. ಒಂದು ಕಂಪ್ಲೀಟ್ ಫ್ಯಾನ್ಸಿಗೆ ಅಂತಲೇ ಮಾಡಿರುವಂತಹ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಬಿಕಾಸ್ ಅವ್ರಿಗೆ ನಾನು CM ಆಗ್ತೀನಿ ಅನ್ನೋದು ಖಂಡಿತವಾಗ್ಲೂ ಗೊತ್ತಿತ್ತು ವಿಜಯ್ ಅವ್ರಿಗೆ. ಹಾಗಾಗಿ ಅವ್ರು ಪೊಲಿಟಿಕಲ್ಗೋಸ್ಕರ ಯೂಸ್ ಮಾಡ್ಕೊಂಡಂತಹ ಒಂದು ಪೊಲಿಟಿಕಲ್ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳುವಂತಹ ಸಿನಿಮಾ ಆಗಿತ್ತು. ಆ್ಯಂಡ್ ಇಫ್ ಇನ್ ಕೇಸ್ ಫಸ್ಟೇ ರಿಲೀಸ್ ಆಗಿದ್ದಿದ್ರೆ ಸಿನಿಮಾ ಅವರಿಗೆ ಒಂದು ಒಳ್ಳೆ ಮೈಲೇಜ್ ಕೊಡ್ತಾ ಇತ್ತು ಈ ಸಿನಿಮಾ. ಬಿಕಾಸ್ ಆ ರೀತಿಯಾದಂತಹ ಪೊಲಿಟಿಕಲ್ ಡ್ರಾಮಾ ಈ ಸಿನಿಮಾದಲ್ಲಿ ಇದೆ ಅಂತ ಹೇಳ್ತಾ ಇದ್ರು ನಾನು ಒಂದಷ್ಟು ಜನನ ಮಾತಾಡಿಸಿದಂತಹ ಸಂದರ್ಭದಲ್ಲಿ. ಆ್ಯಂಡ್ ಇನ್ನು ಜನನಾಯಕನ್ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆಗಳು ಬರ್ತಾ ಇದೆ ಈಗಾಗಲೇ ಟ್ವಿಟ್ಟರ್ನಲ್ಲಿ. ಕೆಲವರು ಚೆನ್ನಾಗಿದೆ ಅಂತ ಹೇಳಿದ್ರೆ ಇನ್ನು ಕೆಲವರು ಇನ್ನೂ ಬೆಟರ್ ಮಾಡ್ಬೋದಿತ್ತು, ವಿಜಯ್ ಅವ್ರನ್ನ ಇನ್ನೂ ಚೆನ್ನಾಗಿ ನೋಡ್ಬೇಕಂತ ಆಸೆ ಇತ್ತು ನಮಗೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಾಲಯ್ಯ ಬಾಬು ಅವರ ಹಾಫ್ ಸಿನಿಮಾ ಇನ್ಸ್ಪಿರೇಷನ್ ಆಗಿದ್ರೆ ಇನ್ನು ಹಾಫ್ ಸಿನಿಮಾ ಒರಿಜಿನಲ್ ಸ್ಟೋರಿನ ಪ್ಲೇ ಮಾಡುತ್ತೆ. ಒಂದು ಪಕ್ಕ ಪೊಲಿಟಿಕಲ್ ಫ್ಯಾಮಿಲಿ ಅಥವಾ ಎಮೋಷನ್ಸನ್ನು ಇಟ್ಕೊಂಡಿರುವಂತಹ ಆ್ಯಕ್ಷನ್ ಡ್ರಾಮಾ ಸಿನಿಮಾ, ಪಕ್ಕ ಎಂಟರ್ಟೈನ್ಮೆಂಟ್ ಮಾಸ್ ಸಿನಿಮಾ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಲೂಟಿ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.